ಮುಂಜಾನೆಯ ನಮಸ್ತೆ. ನಿಮ್ಮ ಸಂಚಾರಿ ಚಾಲಕ. ಇನ್ನೊಂದು ಗಾಡಿ ತಂದಿದ್ದೀನಿ 20 ಫೀಟು. ಇದು ಏನು ವ್ಯವಸ್ಥೆ ಆಗುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ವ್ಯಾಪಾರ ಮಾಡಿ ತಂದಿದ್ದೀನಿ ಗುರು. ಬನ್ನಿ ಗಾಡಿ ಎಲ್ಲ ಕ್ಲೀನ್ ಮಾಡೋಣ. ಕ್ಲೀನ್ ಮಾಡ್ಕೊಂಡು ಸೀದಾ ಟೌನ್ಗೆ ಹೋಗ್ಬಿಟ್ಟು ಟೈರ್ ಎಲ್ಲ ಬದಲಾಯಿಸಿ ಟೌನಿಗೆ ಬಂದ್ಬಿಟ್ಟು ಟೈರ್ ಬದಲಾಯಿಸ್ಬೇಕಂದ್ರೆ ಈತ ಫುಲ್ ರಶ್ ಗುರು. ಈತನ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ಇರೋದೊಬ್ಬ, ಯಾರು ಕೆಲ್ಸದ ಹುಡುಗರು ಇಲ್ಲ ಪಾಪ. ಒಬ್ಬ ಹುಡುಗ ಅವನು ಏನು ಮಾಡಲ್ಲ ಪಾಪ. ಇವನು ಒಬ್ಬನೇ ಮಾಡಬೇಕು. ನನಗೆ ಇಲ್ಲಿ ಟೈರ್ ತೋರಿಸ್ತಾ ಇದ್ದಲ್ಲ, ಬಿದ್ದೈತಲ್ಲ ಇಲ್ಲಿ ಟೈರ್ಗಳು ನೋಡೋಣ ಇದೆ ಅದರಲ್ಲಿ ಯಾವ್ದಾರು ಹಾಕೋ ಎಮರ್ಜೆನ್ಸಿ. ಅದ್ರ ಕಷ್ಟ ಕಾಲಿಗೆ ಹೆಲ್ಪ್ ಮಾಡ್ತಾನೆ ಗುರು. ಅದಕ್ಕೊಂದು ಖುಷಿ ನನಗೆ. ಆಮೇಲೆ ಆ ಕಡೆ ಟೈರ್ ಎಲ್ಲ ಬಿಚ್ಚದ, ಸ್ಟೆಪ್ನಿ ಟೈರ್ ನೋಡ್ಕೊಳಪ್ಪ, ಯಾವ್ದಾರು ಒಂದು ಹೆಚ್ಚು ಕಮ್ಮಿ ಇರೋ ಟೈರ್ಗಳು ಹಾಕ್ಕೊಡು ಮಿಸ್ ಮಾಡ್ದಲ್ಲ. ಯಾಕಂದ್ರೆ ಲೋಡ್ಗೆ ಹೋಗ್ಬೇಕು ಅಂತ. ಯಾಕಂದ್ರೆ ನನ್ನ ಫ್ರೆಂಡ್ ಲೋಡ್ಗೆ ಹೇಳಿದ, ಅಣ್ಣ 20 ಅಡಿ ತಂದಿದ್ಯಾ, ಫಸ್ಟ್ನೇ ಟ್ರಿಪ್ ಹೊಡ್ಬಿಡಿ ಅಂತೆ, ಟೈರ್ ಎಲ್ಲ ಚೇಂಜ್ ಮಾಡ್ಕೊಂಡು ಫೋಟೋ ಹಾಕಿಸ್ಕೊ ಅಂತ ಹೇಳ್ದ. ನಾನು ಸರಿನಪ್ಪ ಆಯ್ತು ಹಾಕಿಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಇವರೇ ಜಬಿಯಣ್ಣ ಅಂತ ಅವರೇ ಲೋಡ್ ಹೇಳಿದ್ದು. ಅವ್ರದೇ ಲೋಡ್ ಅದು. ಆಮೇಲೆ ಜಲ್ದಿ ಫಿಟ್ ಮಾಡೋ, ಹೋಗ್ತೀನಿ ಫಸ್ಟ್ನೇ ಟ್ರಿಪ್ ನೋಡೋಣ, ದಬಾಯಿಸಿ ಹೊಡಿತೀನಿ. ಒಳ್ಳೆ ಬಾಡಿಗೆ ಹೊಡೆದ್ರೆ ಪರ್ಮನೆಂಟ್ ಆಗಿ 20 ಅಡಿಲಿ ಫಿಕ್ಸ್ ಆಗ್ತೀನಿ, ಇಲ್ಲ ಅಂದ್ರೆ ಕಂಟೈನರ್ ಹಾಕೊಳ್ಳೋ ಐಡಿಯಾ ಐತೆ ಅಂತ ಹೇಳಿದೆ. ನಾನು ಟೈರ್ ಎಲ್ಲ ಫಿಟ್ ಮಾಡಿದೆ, ಈ ಕಡೆ ಒಳಗಡೆ ಆಚೆ ಕೈ. ಆಮೇಲೆ ಒಂದು ನೋಡೋಕೆ ಈಸಿ ಕಾಣಿಸ್ತದೆ ಗುರು ಇದನ್ನ ಎಲ್ಲ ಟೈರ್ಗಳೆಲ್ಲ ಹಾಕ್ಸೋದು. ಆದ್ರೆ ಅದ್ರ ಹಿಂದೆ ತುಂಬಾ ಪರಿಶ್ರಮ ಆಯ್ತು, ಅದ್ರ ಕಷ್ಟ ಸಿಕ್ಕಾಪಟ್ಟೆ. ನನಗಂತೂ ಅವನು ಫಿಟ್ ಮಾಡಿದ್ದು, ಆ ಟೈರ್ನ ಬಿಚ್ಚಿ ಇನ್ನ ಈ ಕಡೆಯಿಂದ ಆ ಕಡೆ ತೆಗ್ದಿದ್ದು ಅದೆಲ್ಲ ನೋಡ್ಕೊಂಡು ನಿಂತ್ಕೊಳ್ಳೋಕೆ ತಲೆ ಕೆಟ್ಟೋಯ್ತು. ಆಮೇಲೆ ಜಬಿಯಣ್ಣ ಮಕ್ಕ ನೋಡ್ತಾ ಇದ್ರು, ಏನ್ ಮಾಡ್ತಾ ಇದ್ದೆ. ಟೈರ್ ಎಲ್ಲ ಫಿಟ್ ಮಾಡಿ ಏರೆಲ್ಲ ಚೆಕ್ ಮಾಡಿಸ್ಕೊಂಡೆ ಕ್ಲೀನ್ ಆಗಿ. ಬ್ಯಾಕ್ ಟೈರ್ ಎಲ್ಲ ಟೈಟ್ ಮಾಡ್ಕೊಡೋದು. ಬ್ಯಾಕ್ ಸ್ಟೆಪ್ನಿ ಐತಲ್ಲ ಗುರು, ಸ್ಟೆಪ್ನಿಗೆ ಟೈಟ್ ಮಾಡ್ಕೊಡು. ನನ್ನ ಕೈಲಿ ಎತ್ತಕ್ಕೆ ಜಾಕ್ರಾಡಿಲ್ಲ, ವೀಲ್ ಸ್ಪಾನರ್ ಇಲ್ಲ. ಆಮೇಲೆ ನನಗೆ ರಿಸ್ಕ್ ಕೊಡ್ಬೇಡ ಅಂತ ಹೇಳಿದೆ. ಆಮೇಲೆ ಈತನು ಆಮೇಲೆ ಅಣ್ಣ ಇದು ವೈರೆಲ್ಲ ಬೆಂಡ್ ಆಗ್ಬಿಟ್ಟೈತಲ್ಲ ಅಣ್ಣ, ತಂದಾಗ್ಲಿಂದ ಅದು ಯಾರೋ ಫಿಟ್ಟೇ ಮಾಡಿಲ್ಲ ಅದಕ್ಕೆ ಅಂತ. ಬಾಡಿಲೇ ಬಿದ್ದಿತ್ತದು ಟೈರ್ ಅದು ಗುರು. ಆಮೇಲೆ ಸ್ಟೆಪ್ನಿ ಟೈರ್ನ ಲೆಫ್ಟ್ ಸೈಡ್ಗೆ ಹಾಕಿ, ಲೆಫ್ಟ್ ಸೈಡ್ ಟೈರ್ನ ಸ್ಟೆಪ್ನಿಗೆ ಹಾಕ್ದ. ಅದೇ ಐಡಿಯಾ, ಅವ್ರವ್ರ ಐಡಿಯಾದಿಂದ ಹೋದ್ರೆ ಅದು ಗಾಡಿ ಕ್ಲೀನ್ ಆಗಿರುತ್ತೆ. ನನಗೆ ಫಿಟ್ ಮಾಡ್ಕೊಡು, ಇಚ್ಚೆ ತರ ಇರ್ಲಿ, ಈಸಿ ಇರ್ಲಿ ಅಂತ. ಆಮೇಲೆ ಜಬೇಣ ಎಲ್ಲ ವೈರೆಲ್ಲ ಹೊಲ್ಟೋಗಿತ್ತದು, ಆ ಕಡೆ ಈ ಕಡೆ ಬೆಂಡ್ ಆಗ್ಬಿಟ್ಟಿತ್ತು. ಅದು ಐತಲ್ಲ ಎಳಿತೈತಲ್ಲ ಸ್ಟೆಪ್ನಿ, ಅದು ಆ ವೈರ್ ಇರೋನೇ ಈ ತರ ಕಷ್ಟ ಪಡ್ತಾವನೆ ಅಂತ ಹೇಳಿದ್ರೆ ನನಗೆ ಐಡಿಯಾನೇ ಇಲ್ಲ ಈ ಸ್ಟೆಪ್ನಿ ಬಿಚ್ಚೋದು. ನಾನು ಯಾವ ತರ ಕಷ್ಟ ಪಡ್ಬಂದು ಅಂತ ಅಲ್ಲೇ ಕೂತ್ಕೊಂಡು ಆಲೋಚನೆ ಮಾಡ್ಬಿಟ್ಟು. ಆಮೇಲೆ ಜಬೇಣ ಬಗ್ ನೋಡ್ತಾ ಇದ್ರು, ವೈಟ್ ಟೈಟ್ ಗಿಟ್ ಆಗ್ಬಿಡುತ್ತಾ ನೋಡೋಣ ಇರೋಣ ಅಂತ. ಆಮೇಲೆ ಮತ್ತೆ ಬಿಚ್ಬಿಟ್ಟು ಕೆಳಗೆ ಇಳಿಸಿ ಆಮೇಲೆ ಬೋಲ್ಟ್ ಎಲ್ಲ ಟೈಟ್ ಮಾಡ, ವೈರೆಲ್ಲ ಲೂಸ್ ಮಾಡ್ತಾ ಇದ್ದೆ. ನಾನು ಯಾಕೋ ಈ ತರ ಮಾಡ್ತಾ ಇದ್ದೆ ಅಂತ ಹೇಳ್ದೆ. ಆಮೇಲೆ ನಮ್ಮ ಸಲೀಮನು ಬಂದು ಬಗ್ ನೋಡ್ತಾ ಇದ್ದ, ನಾವಿಲ್ಲಿ ಕಷ್ಟ ಪಡ್ತಾ ಇದೀನಿ, ನೀವೇನ್ ಮಾಡ್ತಾ ಇದ್ಯಾ ಅಂತ ಹೇಳ್ತಾ ಇದ್ರು. ನಾನೇನ ಮಾಡ್ಲಿ ಕೂತ್ಕೊಂಡು ನೋಡ್ತಾ ಇದೀನಿ ಅಂದೆ. ಆಮೇಲೆ ಸ್ಟೆಪ್ನಿ ಎಲ್ಲ ಕ್ಲೀನ್ ಆಗಿ ಫಿಟ್ ಮಾಡ್ಕೊಟ್ಟ ಗುರು. ಟೈಟ್ ಮಾಡ್ದ ಎಲ್ಲ ಬೋಲ್ಟ್ ಎಲ್ಲ ಟೈಟ್ ಮಾಡ್ಬಿಟ್ಟ. ನಾನು ಆಲೋಚನೆ ಮಾಡ್ಕೊಂಡೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡೆ ಗುರು. ಇವ್ನು ಟೈಟ್ ಮಾಡ್ತಾ ಲೆಕ್ಕಾಚಾರಕ್ಕೆ ನಾನು ಹೆಂಗಪ್ಪ ಅಲ್ಲಿ ವೀಲ್ ಸ್ಪನ್ನರ್ ಇಲ್ವಲ್ಲ, ನಾನು ಯಾವ ತರ ಬಿಸ್ಲಿ ಅಂತ ಯೋಚನೆ ಮಾಡ್ಕೊಂಡು ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಲೊಕೇಶನ್ ಹಾಕೊಂಡ್ರೆ 7 ಕಿಲೋಮೀಟರ್ ಐತೆ ಗುರು ಲೊಕೇಶನ್ ಲೋಡಿಂಗ್. ಸರಿ ಹೋಗೋಣ ಜಲ್ದಿ ಅಂದ್ರು. ನಾನ್ ಬಂದಿ ಸ್ಪಾಟ್ ಗುರು. ಇದೆ ಬಂದಿದ ತಕ್ಷಣ ರಾಜನಿಗೆ ಗೇಟ್ ಎಲ್ಲ ತೆಗೆದ್ರಲ್ಲಪ್ಪ, ಮ್ಯಾಲ ಹತ್ತಿಸೋದು ಯಾವ ತರ 20 ಅಡಿ ಐತಲ್ಲ, ನಾನು 17 ಅಡಿ 14 ಅಡಿ ಹೋಯ್ತು ನನಗೆ. 20 ಅಡಿ ಓಡಿಸ್ಬೇಕಾದ್ರೆ ಭಯ ಸ್ಟಾರ್ಟ್ ಆಗ್ಬಿಡ್ತು ನನಗೆ. ಎಲ್ಲಿ ಲೆಫ್ಟ್ ಸೈಡ್ ಅಲ್ಲೋ ರೈಟ್ ಸೈಡ್ ಅಲ್ಲೋ ಬಿಟ್ಬಿಡ್ತೀನ ಅನ್ನೋದು. ನೋಡಿ ಅಷ್ಟೇ ಐತೆ ಗಾಡಿ, ಎಷ್ಟೇ ಐತೆ ಅಷ್ಟೇ ಐತೆ, ಒಂದ್ ಅರ್ಧ ಅಡಿ ಗ್ಯಾಪ್ ಬರುತ್ತೆ ಅಷ್ಟೇ ಗುರು. ಅದ್ರ ಮ್ಯಾಲ ನಿಲ್ಸೋ ತಗಾನು ನನಗೆ ತುಂಬಾನೇ ಭಯ ಆಯ್ತು. ಅದ್ರ ಮ್ಯಾಲ ನಿಲ್ಸ್ಬಿಟ್ಟು ರೈಟ್ ರೌಂಡ್ ಬಂದು ಕೆಳಗಡೆ ನೋಡ್ತಾ ಇದೀನಿ ಗುರು. ಗಾಡಿ ವೀಲ್ ಏನಾದ್ರು ಈ ಕಡೆ ಆ ಕಡೆ ಏನಾದ್ರು ಹೆಚ್ಚು ಕಮ್ಮಿ ಐತಾ ಅಂತ ನೋಡ್ತಾ ಇದ್ದೆ ನಾನು. ನಾನೇ ಎಷ್ಟು ಮಾಡ್ತಾ ಇದೀನಿ, ನಿಲ್ಸ್ಬಿಟ್ಟು ಏನಪ್ಪಾ ಹಿಂದೆ ಒಂದು ಚೆಕ್ ಮಾಡ್ತಾ ಇದೀನಲ್ಲ ಅನ್ನಿಸ್ಬಿಡ್ತು. ಯಾಕಂದ್ರೆ 20 ಅಡಿ ಅಲ್ವಾ. ಆಮೇಲೆ ಅಲ್ಲಿಂದ ರಿವರ್ಸ್ ಹೊಡೆದೆ ಗಾಡಿನ, ಇಲ್ಲೇ ಲೋಡ್ ಆಗೋದಂತೆ. ಈ ದೊಡ್ಡ ಗಾಡಿಗಳೆಲ್ಲ ಲೋಡಿಂಗ್ ಹೆಂಗ್ ಗೊತ್ತಾ ಗುರು, ಬೆಳಗ್ಗೆ ತಗೊಂಡೋಗಿ ಬಿಟ್ರೆ ನೈಟ್ ಎಲ್ಲ ಲೋಡ್ ಆಗುತ್ತಂತೆ. ನಾನು ತಗೊಂಡೋಗಿ ಸುಮಾರು 4:15 ಗಂಟೆಗೆ ಗಾಡಿ ಬಿಟ್ಟೆ ನಾನು. ಒಂದು 9 ಗಂಟೆ 10 ಗಂಟೆಗೆ ಬಂದ್ಬಿಟ್ಟು ನೀವು ಗಾಡಿ ತಗೊಂಡೋಗಿ ಅಂತ ಹೇಳಿದ್ರು. ಸಲ ಹೊಡೆದ್ಬಿಟ್ಟು ಟಾರ್ಪಲ್ ಎಲ್ಲ ಕೆಳಿಸಿ, ಅದು ನೋಡಿ ಹಿಂದೆ ಕಾಣಿಸ್ತೈತಲ್ಲ ಅಲ್ಲಿ ಕೆಳಿಸ್ಬಿಟ್ಟು ಅವ್ರಿಗೆ ಹೇಳ್ದೆ ನಾನು, ಎಷ್ಟೊತ್ತಿಗೆ ಬರ್ಬೇಕು ಹೇಳ್ರಿ, ನಾನು ಅಷ್ಟೊತ್ತಿಗೆ ಬರ್ತೀನಿ ಅಂತ. ನಾವೇ ಫೋನ್ ಮಾಡ್ತೀವಿ ನಿಮ್ಗೆ, ಅವಾಗ ಬರ್ರಿ ಅಂತ ಹೇಳಿದ್ರು. ನೋಡಿ ಇದೇ ಟಾರ್ಪಲ್ ಸೈಡ್ಗೆ ಇಕ್ಬಿಟ್ಟು, ಆಮೇಲೆ ನನಗೆ ಅಗ್ಗ ಟಾರ್ಪಲ್ ಹಾಕಕ್ ಬರಲ್ಲ, ಹಾಕೊಡಿ ಒಂದ್ ಸ್ವಲ್ಪ ಅಂತ ಹೇಳಿದೆ. ಹಾಕ್ತಿವಿ ಹೋಗ್ರಿ ಅಂತ ಹೇಳ್ಬಿಟ್ಟು ನಾನು ಸರಿ ಅಂತ ಮನೆ ಕಡೆಗೆ ಬರೋಣ ಅಂತ ವಾಪಸ್ ಗೇಟ್ ಇಂದ ಹೇಳ್ಬಿಟ್ಟು ಮನೆಗೆ ಬರ್ತಾ ಇದ್ದೆ ಗುರು. ಏನ್ ತಡೆದ್ರು ತಡಿಬೋದು ಗುರು, ಹೊಟ್ಟೆ ಹಸು ಮಾತ್ರ ತಡೆಯಕ್ಕಾಗಲ್ಲ. ಅವ್ರಿಗೆ ಗೇಟ್ ಅವ್ರಿಗೆ ಹೇಳ್ಬಿಟ್ಟು ನಾನು ಸೀದಾ ಬಂದು ನೋಡ್ತೀನಿ ಗುರು. ಹೋಟ್ಲು ಅಷ್ಟು ದೂರ ಐತೆ, ನಾನೆಲ್ಲ ಪಕ್ಕದಲ್ಲೇ ಐತೆ ಹೋಟ್ಲು ಅನ್ಕೊಂಡ್ರೆ 1 ಕಿಲೋಮೀಟರ್ ಹೋಗ್ಬೇಕು ಗುರು ನಡ್ಕೊಂಡು. ಆ ಹೋಟ್ಲಿಗೆ ಬಂದ್ಬಿಟ್ಟು ಒಂದು ಒಳ್ಳೆ ಊಟ ಕೊಡಿ ಅಂದೆ. ಅವ್ರು ನುಗ್ಗೆಕಾಯಿ ಸಾರು ಎಲ್ಲ ಕೊಟ್ಟರು. ಹೊಟ್ಟೆ ತುಂಬ ಊಟ ಮಾಡಿದೆ ಗುರು. ಸಮಾಧಾನ ಆಗೋಯ್ತು ನನಗೆ. ಸಮಾಧಾನ ಏನೋ ಆಯ್ತು ಗುರು. ಊಟ ಎಲ್ಲ ಮಾಡ್ಕೊಂಡು ಒಂದು ಆಚೆ ಕೂತ್ಕೊಂತೀನಿ. ಇಲ್ಲಿಂದ ಕರೆಕ್ಟಾಗಿ ನಮ್ಮನೆ ತಗೋಬೇಕು 12 ಕಿಲೋಮೀಟರ್. ನೆಳ್ಳಲ್ಲಿ ಕೂತ್ಕೊಬಿಟ್ಟೆ ಗುರು ಆರಾಮಾಗಿ. ನಾನು ಹೋಗಿದ್ದು ಮನೆ ಕಡೆಗೆ ನೈಟ್ 9 ಗಂಟೆಗೆ ಬಾರಪ್ಪ ಅಂತ ಹೇಳಿದ್ರು. ಅಷ್ಟೊತ್ತಾಗ ಮನೇಲಿದ್ದೆ ಗುರು. ಫೋನ್ ಮಾಡಿದ್ರು ಗುರು, ಬಂದ್ಬಿಡಿ ಲೋಡ್ ಆಗ್ಬಿಟ್ಟೈತೆ ಹೋಗಿರಂತೆ ಅಂತ ಹೇಳಿದ್ರು. ನಾನು ಸರಿ ಅಲ್ಲಿ ಇರ್ತಾರಲ್ಲ ಹಗ್ಗ ಟಾರ್ಪಲ್ ಹಾಕೊಳ್ಳೋಣ ಅಂತ ಏನ್ ಮಾಡಿದೆ, ಮಗನ ಕೈಲಿ ಜಲ್ದಿ ನಡಿಯಪ್ಪ ಅಲ್ಲಿ ಬಿಟ್ಬಿಡು ನನಗೆ ಗಾಡಿ ಹತ್ರ ಅಂತ ಹೇಳಿದೆ. ಸರಿ ಆಯ್ತು ಅಂತ ಬಂದೆ ಗುರು. ನಾನು ಇಲ್ಲಿಗೆ ಕರೆಕ್ಟಾಗಿ ಅಲ್ಲಿಂದ 12 ಕಿಲೋಮೀಟರ್. ಏನಪ್ಪ ಇದು ಇಷ್ಟು ದೂರ ಐತೆ ಅಂತ ಹೋಗ್ಬೇಕಾದ್ರೆ ಏನೋ ಕಾಣಿಸ್ತಿಲ್ಲ. ರಾತ್ರಿ ಬರ್ಬೇಕಾದ್ರೆ ಬೇಜಾರಾಗೋಯ್ತು ಗುರು ಈ ಕಂಪ್ನಿ ಹತ್ರ ಬರೋಕೆ. ಯಾಕಂದ್ರೆ 12 ಕಿಲೋಮೀಟರ್ ಅಲ್ವಾ. ಬಂದ್ ನೋಡ್ತೀನಿ ಗುರು, ಫುಲ್ ಎಲ್ಲ ಲೋಡ್ ಮಾಡಿದ್ರು. ಹಗ್ಗ ಟಾರ್ಪಲ್ ಹಾಕಿರ್ನಿಲ್ಲ, ಕಾಟ ಎಲ್ಲ ಮಾಡಿಸ್ಕೊಂಡೆ ನಾನು. ಬೆಳಗ್ಗೆ ಬಿಟ್ಟಿದ್ನಲ್ಲ ಅದೇ ಧೈರ್ಯ ಇತ್ತು ನನಗೆ, ಬಿಡ್ತೀನಿ ನಾನು ಇದ್ರ ಮೇಲೆ ಅಂತ ಒಂದು ನಂಬಿಕೆ ಇತ್ತು. ಆಮೇಲೆ ಕಾಟ ಎಲ್ಲ ಮಾಡಿಸ್ಕೊಂಡು ಸೈಡಿಗೆ ಬಂದು ನಿಲ್ಸ್ಬಿಟ್ಟು ನಾನು ಹೆಂಗಪ್ಪ ಇದಕ್ಕೆ ಹಗ್ಗ ಟಾರ್ಪಲ್ ಹಾಕೊಳ್ಳೋದು, ಇಷ್ಟು ಉದ್ದ ಆಯ್ತಲ್ಲ ಗುರು 20 ಅಡಿ, ಏನೋ ಒಂದು ಬೆಟ್ಟ ತರ ಕಾಣಿಸ್ಬಿಡ್ತು ನನ್ಗೆ. ಅದನ್ನ ನನ್ನ ಮನಸ್ಸಿಗೆ ಸಮಾಧಾನ ಮಾಡ್ಕೊಂಡು ನಿಮ್ಗೂ ಒಂದು ಲೈಕ್ ಮಾಡಿ ಅಂತ ಹೇಳ್ಬಿಟ್ಟು ಏನಾದ್ರು ಮಾಡಿ ಒಂದು ಹಾಕೋಣ ಹಗ್ಗ ಟಾರ್ಪಲ್ ಅನ್ನೋದು ಒಂದು ಧೈರ್ಯ. ಹಂಗೂ ಒಂದು ಮನ್ಸಲ್ಲಿ ಒಂದು ಭಯ ಗುರು, ಯಾರಾದ್ರೂ ಒಬ್ರು ಬರ್ಲಿ ಹಗ್ಗ ಟಾರ್ಪಲ್ ಹಾಕೊಳ್ಳೋಣ. ಯಾಕಂದ್ರೆ ತಲೆ ಕೆಡಿಸ್ಕೊಬಿಟ್ಟೆ ನಾನು. ಎಷ್ಟು ಉದ್ದ ಅಂತ
ಐತೆ ಎಳಿತಾ ಗುರು. ಮೇಲೆ ಹೇಳಿದ್ರೆ ಕೆಳಗೆ ಇಳಿಬೇಕು, ಕೆಳಗೆ ಹೇಳಿದ್ರೆ ಆ ಕಡೆ ಸೈಡಲ್ಲಿ ಇಳಿಬೇಕು. ಇದೇ ಟೆನ್ಷನ್ ನನಗೆಲ್ಲ ಟಾರ್ಪಲ್ ಹಾಕ. ನನಗೆ ಇದು ಹಾಕೋ ಅಷ್ಟೊತ್ತಿಗೆ ಯಾರಾದ್ರೂ ಒಬ್ಬ ಬಂದ್ರೆ ಸಾಕು ಲೋಡರ್ಸ್ ಅನ್ಕೊಂಡು ಕಾಯ್ತಾ ಇದೀನಿ. 10:30 ಆದ್ರೂ ಯಾರು ಬರ್ನಿಲ್ಲ ಗುರು ಅಲ್ಲಿಗೆ. ನನ್ ಮನ್ಸಲ್ಲೇ ಒಂದ್ ಧೈರ್ಯ, ಇದು ಚಿಕ್ಕ ಗಾಡಿ ಆದ್ರೆ ಆಗಿದ್ರೆ ನಾನೇ ಹಾಕಬಿಡುವ ಆಯ್ತಲ್ಲಪ್ಪ ಟಾರ್ಪಲ್ನ. ಇದು ಯಾವ್ದು ಇಷ್ಟುದ್ದ ಐತೆ, ಡಬಲ್ ಗಾಡಿ ಆಗೋಯ್ತು ಗುರು. 10 ಅಡಿ ಗಾಡಿಗೆ ಎಳ್ದಿದ್ದೀನಿ ಟಾರ್ಪಲ್ನ. ಆದ್ರೆ ಈ ಗಾಡಿಗೆ ಮಾತ್ರ ನನ್ನ ಕೈಲಿ ಎಳೆಯಕ್ ಆಗ್ಲಿಲ್ಲ ಗುರು. ನನಗೆ ಆ ಗಾಡಿಗೆ ನಾನು ಸಮಾಧಾನ ಮಾಡಿದೆ, ಸಮಾಧಾನವಾಗಿರು, ಇದು ನೋಡೋಣ ಎಷ್ಟೊತ್ತಾದ್ರೆ ಅಲ್ಲಿ ಟಾರ್ಪಲ್ ಎಳ್ದೇ ಎಳಿತೀನಿ ನಿನ್ಗೆ ಅಂತ ನಾನೇ ನನ್ಗೆ ಯೋಚನೆ ಮಾಡ್ಕೊಂಡು, ಯಾರಾದ್ರೂ ಒಬ್ರು ವಾಚ್ಮನ್ ಆದ್ರೂ ಬರ್ತಾರಾ, ಇಲ್ಲ ಯಾರಾದ್ರೂ ಬರ್ತಾರಾ ಇಲ್ಲಿಗೆ, ಲೋಡರ್ಸ್ಗಳಾದ್ರೂ ಬಂದ್ರೆ ನಾನು ಟಾರ್ಪಲ್ ಹಾಕೋಬೋದಲ್ಲ ಅಂತ ಗಾಡಿ ಒಳಗೆ ಬಂದು ಕೂತ್ಕೊಬಿಟ್ಟೆ ಗುರು. ಇದು ಹಿಂಗಾಗೋಯ್ತಲ್ಲ, ಬರೋದ್ ಬಂದ್ಬಿಟ್ಟಿದೀನಿ, ಇವಾಗ ಟಾರ್ಪಲ್ ಹಾಕೊಳ್ಳೇಬೇಕು. ಹಾಕಲ್ದಲ್ಲಿದ್ರೆ ಬಿಡಲ್ವಂತೆ, ಅದು ಕಂಟೈನರ್ ಆಗಿದ್ರೆ ನನಗೆ ಈಸಿ ಕಾಣಿಸೋದು. ಆಮೇಲೆ ವಾಚ್ಮನ್ ಹೋಗಿ ಕರ್ದೆ ಗುರು, ಯಾರಿಗಾದ್ರೂ ಒಬ್ರು ಕಳಿಸಿ ಅದೇನ್ ಪೇಮೆಂಟ್ ಐತೆ ನಾನು ಕೊಡ್ತೀನಿ ಅಂದಿದ್ಕೆ ನಾನೆಲ್ಲ ಒಂದು 100 ರೂಪಾಯಿ ಕೇಳ್ಬೋದು ಅನ್ಕೊಂಡೆ ಗುರು ಟಾರ್ಪಲ್ ಹಾಕೊಡಕ್ಕೆ, ಯಾಕಂದ್ರೆ ನಾನು ಸಪೋರ್ಟ್ ಮಾಡ್ತೀನಲ್ಲ ಅದಕ್ಕೆ. ಆಮೇಲೆ ಯಾರೋ ಒಬ್ರು ಬಂದ್ರು ಗುರು, ಕಳಿಸಿದ್ರು. 200 ರೂಪಾಯಿ ಕೇಳ್ದ ಕಣಪ್ಪ ಆತ. ಸರಿನಪ್ಪ, 10 ಹಣೆ ಬರ ಚೆನ್ನಾಗಿಲ್ಲ, ನೀನ್ ಹೆಂಗ್ ಬೇಕಾದ್ರೆ ಹಾಕು, ನಾನು ಹಾಕ್ತೀನಿ ಟಾರ್ಪಲ್ ಅಂತ ಹೇಳ್ಬಿಟ್ಟು ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ ಗುರು. ಇದಕ್ಕೆ ಟಾರ್ಪಲ್ ನಾನೇ ಒಬ್ನೇ ಹಾಕೊಂಡಿದ್ರು ಆಗದಲ್ಲಪ್ಪ ಅಂತ ಅಷ್ಟು ಯೋಚನೆ ಮಾಡ್ಬಿಟ್ಟೆ. ಯಾಕಂದ್ರೆ ತಲೆ ಮೇಲೆ ಹಗ್ಗ ಹಾಕಿ ಬೇಡ, ಅವ್ನ ಮಕದ ಮೇಲೆಲ್ಲ ಹಗ್ಗ ಹಾಕ್ಬಿಟ್ಟ ಗುರು ನನಗೆ. ಇನ್ನ ಅವ್ನ ಮೇಲೆ ರೋಪ್ ಹಾಕಿದ್ರೆ ಅವನು ಇಳಿದು ಹೊರಟೋಗ್ಬಿಡ್ತಾನೆ. ಬೇಡ ನೀನು 200 ರೂಪಾಯಿ ನೀನೇ ಹಾಕು ಟಾರ್ಪಲ್ ಅಂದ್ರೆ ಏನ್ ಮಾಡೋಣ ರಾತ್ರಿ 12 ಗಂಟೆಗೆ. ಆಮೇಲೆ ಹಗ್ಗ ಎಲ್ಲ ಹಾಕಿ ಇಳಿಯಪ್ಪ ಪುಣ್ಯಾತ್ಮ, ಇನ್ನೊಂದ್ಸತಿ ಕ್ಲೀನಾಗಿ ಹಾಕೊಳ್ಳೋದು ಕಲ್ಲಿ, ಆಮೇಲೆ 200 ರೂಪಾಯಿ ಕೇಳು ಅಂತ ಹೇಳ್ಬಿಟ್ಟು ನಾನಂತೂ ಸ್ನಾನನೇ ಮಾಡ್ಕೊಬಿಟ್ಟಿದ್ದೆ ಗುರು ಸೆಕೆಂಡ್ ನೀರಲ್ಲಿ. ಟಾರ್ಪಲ್ ಹಾಕೋದ್ರಲ್ಲಿ ಒಂದು ಅಡ್ವಾಂಟೇಜ್ ಇರುತ್ತೆ ಗುರು. ಯಾರು ಸರಿಯಾಗಿ ದಪ್ಪಗಿರ್ತಾರಲ್ಲ ಅವ್ರು ಮಾತ್ರ ಟಾರ್ಪಲ್ ಒಬ್ಬರೇ ಹಾಕಿದ್ರೆ ಖಂಡಿತ ಸಣ್ಣ ಆಗ್ಬಿಡ್ತಾರೆ ಗುರು. ರಾತ್ರಿ 12 ಗಂಟೆ ಆಯ್ತು ನಾನು ಟಾರ್ಪಲ್ ಹಾಕೋ ಅಷ್ಟೊತ್ತಿಗೆ. ನನಗಂತೂ ಸೆಕೆಂಡ್ ನೀರೆಲ್ಲ ಇಳ್ದೋಗ್ಬಿಡ್ತು. ಸ್ನಾನ ಬೆಳಗ್ಗೆ ಮಾಡೋ ಅವಶ್ಯಕತೆನೇ ಇಲ್ಲ, ಬರೀ ವಾಸನೆ ಬರ್ತಾ ಇರ್ತೈತೆ ಅಷ್ಟೇ ದೇಹ ಎಲ್ಲ. ಹಾಕ್ಬಿಟ್ಟೆ ಬಂದ್ರ ಅಂತ ಕೇಳಿದ್ರೆ ವಾಚ್ಮನ್ಗೆ, ಬರ್ತಾರ ಕಣಪ್ಪ ನೀನ್ ಆರಾಮಾಗಿ ಗಾಡಿ ಒಳಗೆ ಹೋಗಿ ಮಲ್ಲಿಕಾಬಿಡು ಅಂತ ಹೇಳಿದ್ರೆ ಅವ್ರು ನನಗೆ. ಎಷ್ಟೊತ್ತು ಗಣ ಬರ್ತಾರೆ ಅಂತ ಅವ್ರಿಗೆ ಕೇಳಿದ್ರೆ ಅವ್ರು ಬಂದಾಗ ನಿನಗೆ ಎಬ್ಬರಿಸ್ತಾರೆ, ಆರಾಮಾಗಿ ಹೋಗಿವಂತೆ, ಹೋಗು ಫೀಲ್ ಮಾಡ್ಕೋಬೇಡ, ಗಾಡಿ ಒಳಗೆ ಹೋಗಿ ಮಲ್ಲಿಕಾಬಿಡು. ಬೆಳಗಿನ ಜಾವ 5 ಗಂಟೆಗೆ ಎದ್ದು ನೋಡ್ತೀನಿ ಗುರು, ಯಾರು ಬಂದಿಲ್ಲ ಒಬ್ರು. ಏನಪ್ಪ ಇದು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ, ಇವ್ರು ಎಷ್ಟೊತ್ತಿಗೆ ಕರ್ಕೊಂಡೋಗಿ ಅನ್ಲೋಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಬರೋದೇ ಕರೆಕ್ಟಾಗಿ 6 ಗಂಟೆಗೆ ಗುರು. ನಾನು ಮಕ್ಕ ಕೈಕಲ್ಲೆಲ್ಲ ತೊಳ್ಕೊಂಡು ರೆಡಿ ಆಗಿದ್ದೆ, ಬರ್ತಾರೆ ಬಿಡು ಇನ್ನೇನು ಇನ್ನೊಂದು 5-10 ನಿಮಿಷದಲ್ಲಿ ಬರ್ಬಿಡ್ಬೋದು, ನೈಟೆಲ್ಲ ಮಲಗೋರಲ್ಲ ಇವರು ಬರ್ತಾರೆ ಅಂತ ಯೋಚನೆ ಮಾಡ್ಕೊಂಡು ಗೇಟ್ ಕಡೆಗೆ ನೋಡಿದ್ರೆ ಒಬ್ಬ ಆಸಾಮಿ ಮಾತ್ರ ಮೆತ್ತಗೆ ಬ್ಯಾಗ್ ಹಾಕೊಂಡು ನಿಧಾನಕ್ಕೆ ಬರ್ತಾನೆ ಗುರು. ಈತ ನಾನು ಇವನೊಬ್ಬನೇ ಹೆಂಗಪ್ಪ ಅನ್ಲೋಡ್ ಮಾಡ್ತಾನೆ ಇಷ್ಟು ಉದ್ದ ಪೈಪ್ಗಳೆಲ್ಲ ಕಟ್ ಪೀಸ್ ಎಲ್ಲ ಅಂತ ಹೇಳಿದ್ರೆ ಇನ್ನ ಇಬ್ರು ಹಿಂದೆ ಬರ್ತಾವ್ರಂತ ರೆಡಿ ಆಗಿ. ನೀನೇ ಇಷ್ಟೊತ್ತಿಗೆ ಬಂದಿದ್ದೆ, ಇನ್ನ ಇಬ್ರು ಎಷ್ಟೊತ್ತಿಗಪ್ಪ ಬರ್ತಾರೆ ಅಂತ ಹೇಳಿದ್ರೆ ರಸ್ತೆ ಮೇ ಆರ ಜೀನ್ ಜಾರ ಅಂತ ನನಗೆ ಹೇಳ್ದ ಅವನು. ಏನೋ ಜಾರ ಬಾರ ಅಂತ ಹೇಳ್ತಾ ಇದ್ದ, ಜಲ್ದಿ ಬಾರೋ ಕೂತ್ಕೊಳ್ಳೋ, ಹೋಗು ಗೇಟಲ್ಲಿ ಸೈನ್ ಹಾಕ್ಬಿಡು ಹೋಗ್ಬಿಡೋಣ ಅಂತ. ಹೋಗ್ಬಿಟ್ಟು ಗೇಟ್ ಹತ್ರ ನನ್ನನ್ನು ಕೂಗ್ದ, ಬಾ ಗೇಟ್ ತೆಗಿತಾರೆ ನೀನ್ ಆಚೆ ಬಾ ಅಂತ ಹೇಳ್ದ. ನಾನು ಆಚೆ ಬಂದಿದ ತಕ್ಷಣ ಏನಾದ್ರು ಎಲ್ಲರೂ ಬಂದಾರ ಅಂತ ನೋಡಿದ್ರೆ ಒಳಗಡೆ ಇಬ್ರು ಸೈನ್ ಹಾಕ್ತಾವ್ರೆ. ನಾನು ಸರಿ ಕಣಪ್ಪ ಬರ್ರಿ ಹೋಗೋಣ ಅಂತ ಆಚೆ ಕಡೆ ಬಂದ್ರೆ ಗುರು, ಇವ್ರಿಬ್ರು ಅವ್ರದ್ದು ಇರುತ್ತಲ್ಲ ಕರ್ಮಕಾಂಡಗಳು ಕೆಲಸಗಳೆಲ್ಲ ಮುಗಿಸ್ಕೊಂಡು ಬರೋಣ ಹೋಗೋಣ ಇನ್ನ ನಿಧಾನಕ್ಕೆ ಆರಾಮಾಗಿ ಅಂತ ಹೇಳ್ದಾನೆ. ಸರಿ ಕಣಪ್ಪ ಇನ್ನೇನು ಬರೋದ್ ಬಂದ್ಬಿಟ್ಟಿದ್ದೀನಿ, ನೀವ್ ಹೇಳ್ದಂಗೆ ನಾನ್ ಕೇಳ್ಬೇಕು, ನಾನ್ ಹೇಳ್ದಂಗೆ ನೀವ್ ಕೇಳಲ್ಲ, ಯಾಕಂದ್ರೆ ಲೋಡ್ ಗಾಡಿ ಬೇರೆ, ಇನ್ನೇನೇ ಮಾಡಿದ್ರು ಆಗಲ್ಲ. ಅಲ್ಲಿಂದ ಒಂದು 5 ಕಿಲೋಮೀಟರ್ ಬಂದಿದ್ದೀನಿ ಗುರು. ಗಾಡಿ ಹಾಕು ಈಜರ್ ಪ್ರಾಬ್ಲಮ್ ಬಂದ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ನಲ್ಲ ಗುರು, ಗಾಡಿನ ಮೂವ್ ಆಗ್ತಲ್ಲ. ಏನಪ್ಪ ಇದು ಹಣೆ ಬರ, ಫಸ್ಟ್ನೇ ಗಾಡಿ ತಂದು ಅದು ಹಾಳಾಗೋಯ್ತು, ಈ ಗಾಡಿ ತಂದು ಇದು ಅದಕ್ಕಿಂತ ಟಾರ್ಸಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಜಬೀಣ್ಣನಿಗೆ ಫೋನ್ ಮಾಡಿದೆ. ಯಾಕೋ ನೋಡೋಣ ಇದು ಗಾಡಿನ ಮೂವ್ ಆಗ್ತಾ ಇಲ್ಲ ಅಂದಿದ್ಕೆ, ನೀನು ಅಲ್ಲೇ ಸೈಡ್ಗೆ ಹಾಕೊಂಡಿರೋಣ, ಒಂದು 10:30ಗೆ ನಾನು ಫೋನ್ ಮಾಡ್ತೀನಿ, ಅಲ್ಲಿಗೆ ಬಾ ನಾನು ಕಡ್ದಿದ ತಕ್ಷಣ ಅಂತ ಹೇಳಿದೆ. ಇನ್ನ ಎಷ್ಟು 7 ಗಂಟೆ ಟೈಮು, ಇನ್ನ 10:30 ತಕ ಇಲ್ಲಿ ಕಾಯೋದು ನಾವು. ಮೆತ್ತಗೆ ನಿಧಾನಕ್ಕೆ ಅಲ್ಲಿಂದ ಸೀದಾ ಬಂದ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಚೆಕ್ ಪೋಸ್ಟ್ ಅಲ್ಲಿ ಗಾಡಿ ಆಡಕ್ ಕೂತ್ಕೊಬಿಟ್ಟೆ. ನಾನು ನೆಲ ಕೆರ್ಕೊಂಡು ಕುಂತಿದ್ದೆ ಗುರು. ನಾನು ರೋಡ್ ನೋಡೋದು ನೆಲ ಕೆರೆಯೋದು, ರೋಡ್ ನೋಡೋದು ನೆಲ ಕೆರೆಯೋದು. ಯಾಕಂದ್ರೆ ಯಾರಾದ್ರೂ ಮೆಕ್ಯಾನಿಕ್ ಬರ್ತಾರ, ಬಂದಿದ ತಕ್ಷಣ ಗಾಡಿ ಜಲ್ದಿ ರೆಡಿ ಆಗ್ಬಿಟ್ರೆ ಸಾಕು ಅಂತ ನೋಡ್ತಾ ಇದ್ರೆ ಈ ಎಳ್ನಾಯಿ ಆಗ್ಬಿಟ್ಟೆ. ಅವಲ್ಲಿ ಎಳ್ನಾಯಿ ಮಲಿಕಂಡನೇ ಮಾಡಿದಿರ ಅಂತ ಹೇಳ್ಬಿಟ್ಟು ರೆಡಿ ಆಯ್ತು ಗಾಡಿ. ಅಲ್ಲಿಂದ ಸೀದಾ ಬಂದಿದ್ದೆ ನಾನು ಹೊಸೂರಿಗೆ ಗುರು. ಇದು ಹೊಸ ಕಂಪ್ನಿಲಿ ಬಂದ್ಬಿಟ್ಟು ಬಿಲ್ಲೆಲ್ಲ ತಗೊಂಡೋಗೋರು ಕೊಟ್ರೆ, ನೋಡಪ್ಪ ನಾಳೆ ಬೆಳಗ್ಗೆನೆ ಅನ್ಲೋಡ್ ಆಗೋದು, ಇವಾಗ ಅನ್ಲೋಡ್ ಆಗಲ್ಲ, ನೀನ್ ಸೈಡ್ಗೆ ಹಾಕ್ಬಿಡು, ಅಲ್ಲಿ ಒಂದು ಪಾರ್ಕಿಂಗ್ ಐತೆ ಅಲ್ಲಿ ಹೊಲ್ಟೋಗ್ಬಿಡು ಅಂತ ಹೇಳಿದ್ರೆ. ಅಣ್ಣ ಒಳಗೆಲ್ಲ ಹಾಕಿದ್ರೆ ತಿರ್ಗಾ ನಮ್ಮ ಪರಿಸ್ಥಿತಿ ಸರಿ ಇರಲ್ಲ, ಯಾಕಂದ್ರೆ ಅಲ್ಲಿ ಸೊಳ್ಳೆ ಕಾಟ ಅಂತ ಅದು ನಮ್ಮ ಫ್ರೆಂಡ್ ಹೇಳಿದ್ರು, ಇಲ್ಲಿ ಬರೋಲ್ಲ ಪರ್ಮನೆಂಟ್ ಆಗಿ ಅವ್ರು ಹೇಳಿದ್ರು ನನಗೆ. ಅದಕ್ಕೆ ನಾನೇನು ಹೇಳ್ದೆ, ಅಣ್ಣ ಎಂಟ್ರಿ ಮಾಡ್ಕೊಬಿಡು, ಒಳಗೆ ಬಿಟ್ಬಿಡು ಕಂಪ್ನಿ ಒಳಗೆ, ಎಲ್ಲರೂ ಸೈಡಲ್ಲಿ ಹಾಕೊಬಿಡ್ತೀನಿ ಅಂತ ಹೇಳಿ. ಹೂನಪ್ಪ ಆಯ್ತು ಬಾ, ನಿನ್ ಕಷ್ಟ ನನ್ನ ಕೈಲಿ ನೋಡಕ್ ಆಗ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೋಗು ಒಳಿಗೆ ಅಂತ ಕಳಿಸ್ರು. ನಾನು ಸೀದಾ ಒಳಗೆ ಬಂದೆ ಗುರು. ಒಳಗೆ ಬಂದ್ರೆ ಇಲ್ಲಿ ಮುಂದೆಗಡೆ ಒಂದು ಲೈಲ್ಯಾಂಡ್ ಕಾಣಿಸ್ತೈತಲ್ಲ, ಅದ್ರ ಸ್ಟೋರಿ ನೋಡ್ತಾ ಇರಿ, ಮುಂದೆ ಬರುತ್ತೆ ಅದು ಏನಾಗೈತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ನಾನು ನಿಧಾನಕ್ಕೆ ನಾನು ಹೋಗೋನು, ನನ್ನ ಪಾಡಿಗೆ ನಾನು ಹೋಗಿದ್ರೆ ಚೆನ್ನಾಗಿರೋದು. ನಾನು ಇನ್ನೊಬ್ರು ಐಡಿಯಾದಲ್ಲಿ ಓದಲ್ಲ, ಅಲ್ಲೇ ನನಗೆ ಫಾಲ್ಟ್ ಆಗಿದ್ದು. ಇಲ್ಲಿ ಮುಂದೆ ಹೋಗ್ತೀನಿ ನಾನು ಕ್ಲೀನ್ ಆಗಿ, ಇಲ್ಲಿಂದ ತಕ ಈ ಕ್ಯಾಂಟ್ರ್ ಬಿಡೋ ತಕನು ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ. ಆ ಕ್ಯಾಂಟ್ರ್ ಬಿಟ್ಟಿದ ಮೇಲೆ ಒಂದು ನನಗೆ ಒಳ್ಳೆ ಘಟನೆ ನಡೀತು. ಏನಕ್ಕೆ ನಡೀತು ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ಈ ವಿಡಿಯೋನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಏನ್ ನಡೀತು ಅಂತ ಹೇಳ್ತೀನಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ನನ್ನ ಕತೆ. ಇಲ್ಲಿಗೆ ಬಂತೀನಿ ನಾನು, ಗಾಡಿ ಒಳಗ್ ಬಿಟ್ಟು ಸೀದಾ ಅಲ್ಲಿಂದ ನೋಡಿ, ಇಲ್ಲಿಂದ ಗಾಡಿ ಇಲ್ಲಿ ನಿಂತಿರುತ್ತೆ, ಇಲ್ಲಿ ನಿಂತಿರೋ ಗಾಡಿ ಆಮೇಲೆ ಸೈಡ್ ಹೊರಟೋಗ್ಬಿಡುತ್ತೆ. ಅದು ಏನಕ್ಕೆ ಸೈಡ್ಗೆ ಹೋಯ್ತು ಅಂತ ಆಮೇಲೆ ಹೇಳ್ತೀನಿ. ನಾನು ಗಾಡಿ ಒಳಗೆ ಬಿಟ್ಬಿಟ್ಟು ಅಲ್ಲಿ ಯಾರು ಇರಲ್ಲ, ಅಲ್ಲಿ ಹುಡ್ಕಾಡ್ತೀನಿ ನಾನು, ಆ ಗಾಡಿಯವ್ರು ಯಾರವ್ರೆ ಯಾರಿಲ್ಲ ಅಂತ ನಾನು ಹುಡ್ಕಾಡ್ತೀನಿ. ಏನಕ್ಕೆ ಅಂದ್ರೆ ಅಲ್ಲಿ ಒಂದು ತಪ್ಪಾಗಿರುತ್ತೆ ನನ್ನ ಕಡೆಯಿಂದ. ಹಿಂದೆ ನೋಡಿ ಈಗ
ಡೋರ್ಗೆ ಒಂದು ಮಿರರು ಇದೆಲ್ಲ ಟಚ್ ಆಗಿರುತ್ತೆ. ಇದು ನನ್ನ ಕಡೆಯಿಂದ ತಪ್ಪಾಗೈತೆ ಅನ್ನೋದಕ್ಕಿಂತ ನನಗೆ ಒಬ್ರು ರಿವರ್ಸ್ ಹೇಳ್ತಾರೆ. ಅವರು ಏನ್ ಮಾಡ್ತಾರೆ, ನನಗೆ ರಿವರ್ಸ್ ಹೇಳಿದ ತಕ್ಷಣ ಇದು ಯಾವಾಗ ಈ ಗಾಡಿ ಟಚ್ ಆಗ್ಬಿಡುತ್ತೋ, ಈ ಟಚ್ ಆಗಿದ ತಕ್ಷಣ ಕಣಿಗೆ ಕಾಣಿಸಲ್ಲ ಗುರು, ಎಸ್ಕೇಪ್ ಆಗ್ಬಿಡ್ತಾರೆ. ಪೂರ್ತಿ ಕಂಪ್ನಿ ಹುಡ್ಕಾಡ್ತೀನಿ ಆ ಒಯ್ಯನ್ನ, ನನ್ಗೆ ಆ ಕಂಪ್ನಿ ಒಳಗೆ ಆ ಒಯ್ಯ ಸಿಗೋದೇ ಇಲ್ಲ. ನಾನು ಕೊನೆಗೆ ನಾನು ಏನ್ ಆಲ್ಟ್ ಆಗಿರ್ತೀನೋ ಅಲ್ಲಿ ಇನ್ನ ನೋಡಿರಂತೆ, ಇನ್ನ ಐತೆ ಮುಂದೆ ವಿಡಿಯೋ ನೋಡಿ ನೀವೇ ಗೊತ್ತಾಗುತ್ತೆ. ಆ ಕಂಪ್ನಿಲೆಲ್ಲ ಹುಡ್ಕಾಡ್ತೀನಿ, ಸಿಗಲ್ಲ. ಆಮೇಲೆ ನನ್ನ ಗಾಡಿಗೆ ಬಂದು ನೋಡ್ತೀನಿ, ಈ ಮೂಲೆ ಟಚ್ ಆಗ್ಬಿಟ್ಟು ಈ ಮೂಲೆಯಿಂದ ಅದು ಪೂರ್ತಿ ಡೋರೆ ಹೊಲ್ಟೋಗುತ್ತೆ ಗುರು. ಅದು ಹೊಸ ಗಾಡಿ ಯಾರ್ದೇ ಆಗಿರ್ಲಿ ಅದು ನನಗೂ ನೋವಾಗುತ್ತೆ. ನಾನು ಒಬ್ಬ ಫಸ್ಟ್ ಚಿಕ್ಕ ಗಾಡಿಗಳು ಇಕ್ಕಿದ, ಆ ಡೋರ್ ಕೆಲಸ ಎಷ್ಟಾಗುತ್ತೆ, ಯಾವ ತರ ನೋವಾಗುತ್ತೆ ಅನ್ನೋದು ನನಗಂತೂ ತಲೆ ಕೆಟ್ಟೋಗ್ಬಿಡ್ದು. ನನಗೆ ಆ ಓನರು ಬರ್ಲಿಲ್ಲ ಜಗಕ್ಕೆ, ಕೇಳ್ದೆ ಹೋಗಕ್ಕೂ ನನಗೆ ಮನ್ಸಿಲ್ಲ. ಯಾಕಂದ್ರೆ ತಪ್ಪಾಗ್ಬಿಟ್ಟೈತೆ, ಅದು ಸರಿಪಡಿಸ್ಕೋಬೇಕು. ಅದೇನಾದ್ರೂ ಆಗಿರ್ಲಿ, ಅದು ನಮ್ದೇ ತಪ್ಪು ಅಲ್ವಾ. ಅವ್ರಿಗೆ ಹೇಳ್ಬೇಕಣ್ಣ ಈ ತರ ಟಚ್ ಆಗೈತೆ, ಇವಾಗ ಏನ್ ಮಾಡ್ಬೇಕು ಅಂತ ಹೇಳೋಣ ಅಂತಾನೆ ಅವ್ರನ್ನ ನೋಡ್ದೆ. ಆಮೇಲೆ ಈ ಗಾಡಿಗೆ ಹೇಳ್ತಾ ಇದ್ದೆ, ಏನು ಗುರು ಅಲ್ಲಿಂದ ಚೆನ್ನಾಗಿ ಬಂದೆ, ನೀನು ಒಳಗೆ ಬಂದ್ಬಿಟ್ಟು ಈ ತರ ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ಈ ತರ ಟಚ್ ಆಗ್ಬಿಡ್ತಲ್ಲ ಮೂಲೆ ತಿರ್ಗಕ್ಕೆ. ಯಾಕಂದ್ರೆ 20 ಅಡಿ ಅಲ್ವಾ ಗುರು, ನನಗೆ ಟರ್ನಿಂಗ್ ಗೊತ್ತಾಗ್ಲಿಲ್ಲ. ಅಲ್ಲಿ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಗುರು, ಆ ಟರ್ನಿಂಗು ನನಗೆ 20 ಅಡಿದು ನನಗೆ ಅದ್ರ ಐಡಿಯಾ ಬರ್ಲಿಲ್ಲ ನನಗೆ. ಸರಿ ಆಯ್ತು ಅಂತ ಏನ್ ಮಾಡ್ಬಿಟ್ಟೆ, ನಿಂತ್ಕೊಬಿಟ್ಟೆ ಅಲ್ಲಿ. ಅವ್ರು ರಾತ್ರಿ 12 ಗಂಟೆಗೆ ಬಂದ್ರು ಗುರು. ಬಂದಿದ ತಕ್ಷಣ ಹೋಗಿ ಹೇಳ್ದೆ, ಅಣ್ಣ ಈ ತರ ಟಚ್ ಆಗಿತ್ತು, ನನ್ನ ಕೈಲೇ ಟಚ್ ಆಗಿದ್ದು ಅಂತ ಹೇಳಿದ ತಕ್ಷಣ ಅವರು ಓಲಿ ಬಿಡಪ್ಪ ಹೇಳಿದೆಲ್ಲ ಅಂತ ಹೇಳಿದ್ರು. ಎಷ್ಟು ಕೊಡ್ತೀಯ ಅಂದ್ರು. ಅವ್ರು ಒಂದು 2,000 ಕೇಳಿದ್ರು. ನಾನು ಒಂದು 1,000 ರೂಪಾಯಿಗೆ ಡೀಲ್ ಮಾಡ್ಕೊಂಡು ಮಲಿಕೊಬಿಟ್ಟೆ ಗುರು. ಬೆಳಗ್ಗೆನೆ ಎದ್ದು ಗಣೇಶನ ಮಗ ನೋಡಿಯಪ್ಪ ಅನ್ಲೋಡ್ ಮಾಡೋಣ, ಜಲ್ದಿ ಅನ್ಲೋಡ್ ಆದ್ರೆ ಸಾಕು ನಮ್ಗೆ ಅಂತ. ಆಮೇಲೆ ನಮ್ಮ ಹುಡುಗ ಬೇರೆ ಎದ್ರಕೊಬಿಟ್ಟಿದ್ದ ಗುರು, ನೀನು ಅಲ್ಲಿ ಕಂಪ್ನಿಯಿಂದ ಆಚೆ ಬರಲ್ಲ ನೀನು, ಯಾಕಂದ್ರೆ ಗಾಡಿ ಟಚ್ ಮಾಡ್ಬಿಟ್ಟಿದ್ಯಾ ನೀನು, ಹೆಂಗ್ ಬಿಡ್ತಾರೆ ಅಂತ. ನಾನು ಹೇಳ್ದೆ ರಾತ್ರಿನೇ ಡೀಲ್ ಮಾಡ್ಕೊಬಿಟ್ಟೆ, ನೀನೇನು ಟೆನ್ಷನ್ ಮಾಡ್ಕೊಬೇಡ, ನಮ್ಮ ಗಣೇಶ ನಮ್ಮ ಜೊತೆಲವನೇ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಇನ್ನು ಅನ್ಲೋಡಿಂಗ್ ವಿಡಿಯೋ ಎಲ್ಲ ಇದೆ, ಇನ್ನೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ನಿಮ್ಮ ಸಂಚಾರಿ ಚಾಲಕ.